ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹಲೋ, ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ, ಚೆನ್ನಾಗಿರಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಈ ಹಿಂದಿನ ವಿಡಿಯೋಗೇ ಕಂಟಿನ್ಯೂಷನ್ ವಿಡಿಯೋ ಆಗಿರುತ್ತೆ. ನಮ್ಮೂರಲ್ಲಿ ಗಂಗಮ್ಮ ಜಾತ್ರೆ ದೀಪಗಳು ಎಲ್ಲ ಆಯ್ತಲ್ವ, ಅದರದ್ದೇನೆ ಈ ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೆ. ಬೆಳಿಗ್ಗೆ ಎಲ್ಲ ಯಾವ ಥರ ಎಲ್ಲ ಅಡುಗೆ ಮಾಡಿದ್ದೆ, ಏನು ಹೇಗೆ ಅಂತ ಹೇಳಿಬಿಟ್ಟು, ಮತ್ತು ಸಾಯಂಕಾಲ ಇವಾಗ ದೀಪನ ತಗೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ಯಾವ ಥರ ಎಲ್ಲ ಗಂಗಮ್ಮಗೆ ನಾವು ದೀಪನ ಅರ್ಪಿಸಿದ್ವಿ, ಯಾವ ಥರ ಅಲ್ಲೆಲ್ಲನೂ ಪ್ರೋಗ್ರಾಮ್ಸ್ ಇತ್ತು, ಏನು ಹೇಗೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಹಾಗೆ ಮಿಸ್ ಮಾಡಿದೆ ನೋಡಿ. ತುಂಬಾ ಚೆನ್ನಾಗಿರುತ್ತೆ ಎಲ್ಲನೂ. ಅಂದರೆ ಇಲ್ಲೇನು ಇದು ಮಾಡ್ತಾಯಿದ್ದೀನಿ ಅಂತಂದರೆ, ಇಲ್ಲಿ ಈ ಹುಡುಗಿ ಓಡ್ತಾ ಇದ್ದಲ್ಲ ನೋಡಿ, ಆ ಹುಡುಗಿ ನನ್ನ ವಿಡಿಯೋ ನೋಡ್ತಾಳಂತೆ. ಅದಕ್ಕೆ ತೋರಿಸೋ ಆ ಹುಡುಗಿನೂ ವಿಡಿಯೋ ನೋಡಿದಾಗ ನೋಡಲಿ ನಾನು ಇದ್ದೀನಿ ಅಂತ ಹೇಳ್ಬಿಟ್ಟು ಅಂತೇಳಿ ಅಂದರೆ ಆ ಹುಡುಗಿ ನಾಚ್ಕೊಂಡು ಹೋಗ್ತಾ ಇದ್ದಾಳೆ ನೋಡಿ. ಇಲ್ಲಿ ಬಂದ್ಬಿಟ್ಟು ದೀಪ ಎತ್ಕೊಂಡು ಹೋಗ್ತಾ ಇದ್ರೇ ಅಮ್ಮನವ್ರಿಗೆ ಬಲಿ ಕೊಡೋ ಅಂತ ಇದು ಕೂಡ ಅಡ್ಡ ಬಂತು. ಅದನ್ನು ಅಷ್ಟೇ ಮೆರವಣಿಗೆ ಮಾಡಿಕೊಂಡು ಹೋಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನು ನಾವು ಎಲ್ಲರೂ ದೀಪನ ತಗೊಂಡು ಹೋಗ್ತಾ ಇದ್ದೀವಿ ನೋಡಿ. ನಮ್ಮ ಚಿನ್ನನೂ ಬಂದಿದೆ, ಬರ್ತಾ ಇದ್ದರೆ ನೋಡಿ ನಾಯಿಗಳೆಲ್ಲನೂ ಅಡ್ಡ ಹಾಕ್ಕೊಂಡು, ಆದ್ರೂ ಬಿಡ್ದಿರ ಬಂದಿದೆ. ಏನು ಮಾಡೋದು ಅದನ್ನು ಮತ್ತೆ ಏನು ಮಾಡಿದೆ ಅಂತ ಅಂದರೆ ಹೇಳ್ತೀನಿ, ಹಾಗೆ ನೋಡ್ರಿ. ಬಂತಲ್ವ ನಮ್ಮ ಜೊತೆ ಬಂದಿದ್ದು, ಮತ್ತು ಬರಲೇ ಇಲ್ಲ. ಬೆಳಿಗ್ಗೆ ಯಾವಾಗಲೂ ಬಂದಿದೆ, ನೈಟೆಲ್ಲ ಬರಲೇ ಇಲ್ಲ. ಹಂಗೂ ಹೋಗಿ ಸುತ್ತಾಕ್ಕೊಂಡು ನೋಡ್ಕೊಂಡು ಎಲ್ಲನೂ ಬಂದ್ವಿ. ಅದು ಹೋದ ಸಲಿನೂ ಹಂಗೆ ಮಾಡಿದೆ, ಈ ಸಲಿನೂ ಹಂಗೆ ಮಾಡಿದೆ. ನೋಡಿದ್ರಲ್ಲ, ಎಲ್ಲನೂ ನಾನು, ನಮ್ಮ ಅಕ್ಕನ ಮಕ್ಕಳು, ನಮ್ಮ ಅಕ್ಕ, ನಮ್ಮ ಅಮ್ಮ, ನನ್ನ ಮಕ್ಕಳು ಎಲ್ಲರೂ ಹೋಗ್ತಾಯಿದ್ದೀವಿ ನೋಡಿ. ಇಲ್ಲಿ ಬಂದ್ಬಿಟ್ಟು ಊರು ಬಾಗಿಲು ಅಂತ ಇದೆ, ಅಲ್ಲಿ ಬಂದು ಎಲ್ಲ ಬೀದಿಯಿಂದನೂ ಬರೋ ತನಕ ಕಾತ್ಕೊಂಡು ಇರ್ತಾರೆ. ಈ ಸರಿ ಅಂತೂ ಸ್ವಲ್ಪ ಮುಂಚೆನೇ ಬಂದುಬಿಟ್ಟಿದ್ದೀವಿ. ಯಾವಾಗಲೂ ಲೇಟ್ ಆಗ್ತಾಯಿತ್ತು, ಈ ಸರಿ ಸ್ವಲ್ಪ ಮುಂಚೆನೇ ಬಂದು ಕಾತ್ಕೊಂಡಿದ್ದೀವಿ ನೋಡಿ. ಅಷ್ಟರಲ್ಲಿ ಇಲ್ಲಿ ಬಂದ್ಬಿಟ್ಟು ನಮ್ಮ ಗಂಗಮ್ಮ ಹಬ್ಬದ ಜಾತ್ರೆಗೆ ಯಾವೆಲ್ಲ ಅಂಗಡಿಗಳು ಏನು ಹೇಗೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೇನೆ. ನನ್ನ ಮಗ ವಿಡಿಯೋ ಮಾಡಿಕೊಂಡು ಈ ಥರ ಎಲ್ಲ ಇರುತ್ತೆ. ಮೊದಲು ಇನ್ನೂ ಈ ಥರ ಎಲ್ಲನೂ ಅಷ್ಟೊಂದೇನು ಇರ್ತಾ ಇರಲಿಲ್ಲ. ಇವಾಗ ಇಂಪ್ರೂವ್ ಆಗ್ತಾಯಿದೆ ಚೆನ್ನಾಗಿ, ಅಂಗಡಿಗಳು ಎಲ್ಲನೂ ಇಟ್ಟು. ಇನ್ನು ಇಲ್ಲಿ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಇವಾಗ ಈ ಊರಿಂದ ಬೆಂಗಳೂರಲ್ಲಿ ಅಲ್ಲಿ ಇಲ್ಲಿ ಹೋಗಿ ಇರ್ತಾರಲ್ವ, ಹಾಗೆ ಈ ಊರಿಂದ ಹೆಣ್ಮಕ್ಳು, ಸೊಸೆಯಂದರು, ಮೊಮ್ಮಕ್ಕಳು, ಹಾಗೆ ಹೀಗೆ ಎಲ್ಲರೂ ಇರ್ತಾರೆ. ಇವರು ಬಂದ್ಬಿಟ್ಟು ನಮ್ಮ ಮಗನ ಕ್ಲಾಸ್ಮೇಟ್ಸ್ ಅಂತೆ, ಹಾಗೆ ಮಾತಾಡಿಸ್ತಾ ಇದ್ದಾನೆ, ಅಂದರೆ ಸೀನಿಯರ್ಸು. ಮಾತಾಡಿಸ್ಕೊಂಡು ಹಾಗೆ ವಿಡಿಯೋ ಕೂಡ ಮಾಡ್ಕೊಂಡಿದ್ದಾನೆ ನೋಡಿ. ಈ ಥರ ಎಲ್ಲನೂ ಆಗಿತ್ತು. ಇಲ್ಲೇ ಸಂತೆ ಕೂಡ ಆಗುತ್ತೆ ನಮ್ಮದು, ಸೋಮವಾರ ಸಂತೆ ಆಗುತ್ತೆ. ಅಲ್ಲೇ ಈ ಥರ ಅಂಗಡಿಗಳೆಲ್ಲ ಇಟ್ಕೊಂಡಿರೋದು. ಇಲ್ಲೇ ರಾಮನವಮಿಗೆ ಭಜನೆ ಎಲ್ಲನೂ ಆಗಿದ್ದಂಥದ್ದು. ರಾಮ ದೇವಸ್ಥಾನ ನೋಡಿ ಆ ಕಡೆ ಇದೆ. ಇಲ್ಲಿಂದ ಪಕ್ಕದಲ್ಲೇ ಗಂಗಮ್ಮ ದೇವಸ್ಥಾನ ಇರೋದು. ಅಲ್ಲೇ ನಾವು ದೀಪಗಳೆಲ್ಲನೂ ತೊಗೊಂಡು ಬಂದಿರೋಂಥದ್ದು ನೋಡಿ. ಇಲ್ಲೇ ನಾವು ಅಲ್ಲೇ ಆ ಕಡೆಗೇ ಇದ್ವಿ. ಅದಕ್ಕೆ ಎಲ್ಲರೂ ಕಲ್ತ್ಕೊಂಡು ಒಂದು ಹತ್ರ ಕೂಡಿಸಿ ಮತ್ತೆ ಕರ್ಕೊಂಡು ಹೋಗುವಂಥದ್ದು. ಬೀದಿ ಕರ್ಕೊಂಡು ಆ ಥರ ಬನ್ನಿ. ಎಲ್ಲರೂ ಬಂದಿರ್ತಾರೆ, ಎಲ್ಲರೂ ತುಂಬಾ ಚೆನ್ನಾಗಿರುತ್ತೆ. ಎಲ್ಲ ಬೇರೆ ಬೇರೆ ನೆಂಟರುಗಳು ಎಲ್ಲನೂ ಕರೆಸಿ ಚೆನ್ನಾಗೆಲ್ಲ ಊಟ ಅಡುಗೆ ಎಲ್ಲನೂ ಮಾಡಿ ಎಲ್ಲನೂ ಮಾಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಅದೇ ಅವತ್ತು ಕೆಲಸನೂ ಹಾಗೆ ಜಾಸ್ತಿನೂ ಇರುತ್ತೆ ಅವತ್ತೇ ಅಲ್ಲ, ಅದಕ್ಕೆ ಹಿಂದಿಂದನೂ ಅಷ್ಟೇ. ಇನ್ನು ಹಬ್ಬ ಅಂದಮೇಲೆ ಇದೆಲ್ಲನೂ ಇದ್ದೇ ಇರುತ್ತಲ್ವ. ನಾನು ಇಲ್ಲೇ ಇದ್ದೀನಿ ಫ್ರೆಂಡ್ಸ್, ನನ್ನ ಮಗ ನನಗೆ ಹುಡುಕ್ತಾ ಇದ್ದಾನೆ ಎಲ್ಲಿದ್ದೀನಿ ಅಂತ ಹೇಳ್ಬಿಟ್ಟು. ಇನ್ನು ಅಲ್ಲಿ ಹೋಗ್ತಾ ಜನರಲ್ಲಿ ಹೋಗ್ತಾ ಇರ್ತೀವಲ್ವ, ಕಾಣೋದಿಲ್ಲ. ಅದೇ ನನ್ನ ಮಗ. ಇನ್ನು ನಾವೆಲ್ಲರೂ ಲೇಡೀಸ್ ಎಲ್ಲ ಹೋಗ್ತಾಯಿದ್ರೆ, ಇನ್ನು ಜೆಂಟ್ಸ್ ನೋಡಿ ಅಲ್ಲಿ ಇದ್ದೀವಿ. ಗಂಡು ಮಕ್ಕಳು ಇನ್ನು ಅಲ್ಲಿ ಬರೋಕ್ಕೆ ಆಗೋದಿಲ್ವಲ್ಲ. ಇಲ್ಲಿ ಬಂದ್ಬಿಟ್ಟು ಗಂಗಮ್ಮ ಗುಡಿ ಹಿಂದ್ಗಡೆ ಇದ್ದೀವಿ. ಆಗ ಮೊದಲೆಲ್ಲನೂ 3 ರೌಂಡ್ ಹಾಕಿ ಕರ್ಕೊಂಡು ಹೋಗ್ತಾ ಇದ್ದಿದ್ದಂಥದ್ದು. ಇವಾಗ ಜಾಗ ಸಿಕ್ಕರೆ ಸಾಕು ಅಂತ ಹೇಳ್ಬಿಟ್ಟು 1 ರೌಂಡ್ಗೆ ಕೂತ್ಕೊಂಡ್ಬಿಡ್ತಾರೆ ಇಲ್ಲಿ ಎಲ್ಲನೂ. ನೋಡಲ್ಲ ಎಷ್ಟು ಜನ ಸೇರಿದ್ದಾರೆ ಅಂತ ಹೇಳ್ಬಿಟ್ಟು. ಎಲ್ಲರೂ
ನೀಟಾಗಿ ಇಟ್ಕೊಂಡಿದ್ದೀನಿ ಫೋಟೋ. ಇಲ್ಲಿ ಬಂದ್ಬಿಟ್ಟು ನೋಡ್ರಲ್ಲ ಗಂಗಮ್ಮನ ಮೇಲೆ ಕರ್ಸಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಅಲ್ಲಿಗೆ ಹೋಗಿದ್ರು. ನಾವು ಇಲ್ಲಿ ಬಂದು ಕೂತ್ಕೊಂಡ್ವಿ. ಅಂದರೆ ಸ್ವಲ್ಪ ಅದೇ ನಾವು ಬರೋಕ್ಕಿಂತ ಮುಂಚೆನೇ ಇಲ್ಲಾದರೆ ಏನೋ ದೇವ್ರಿಗೆ ದೀಪ ಅರ್ಪಿಸೋದಷ್ಟೇ ಅಲ್ವಾ. ಇಲ್ಲಿ ಬಂದ್ಬಿಟ್ಟು ಇದು ತೆಲುಗಲ್ಲಿ ಹೇಳ್ತಾರೆ ಉಟ್ಲಮಾನು ಅಂತ ಹೇಳ್ಬಿಟ್ಟು ಈ ಮರಕ್ಕೆ ಪೂಜೆ ಮಾಡ್ತಾ ಇದ್ದಾರೆ. ಇವಾಗ ಕಾಂಪಿಟೇಷನ್ ಇಡ್ತಾರೆ, ಯಾರು ಈ ಮರದಿಂದ ಮೇಲೆ ಹತ್ತಿ ಅಲ್ಲಿ ಮೇಲ್ಗಡೆಗೆ ಹತ್ತಾರೋ ಅವ್ರಿಗೆ ಇಷ್ಟು ಪ್ರೈಸ್ ಮನಿ ಅಂತ ಹೇಳ್ಬಿಟ್ಟು ಇರುತ್ತೆ. ಅದೇ ಇದು ಅದಕ್ಕೇನೆ ಪೂಜೆ ಎಲ್ಲನೂ ಮಾಡ್ತಾ ಇದ್ದಾರೆ. ಇಲ್ಲಿ ಕಂಬಕ್ಕೆ ಪೂಜೆ ಎಲ್ಲನೂ ಮಾಡಿದ್ದಾದಮೇಲೆ ಒಬ್ಬರನ್ನ ಕಳಿಸ್ತಾರೆ ಮೇಲ್ಗಡೆಗೆ ಹಗ್ಗ ಹಿಡ್ಕೊಂಡು ಹತ್ತೋಕೆ. ಅಂದರೆ ಮೇಲ್ಗಡೆ ಅಲ್ಲಿ ಕೂತ್ಕೊಂಡು ಇಲ್ಲಿ ಕೆಳಗಡೆಯವರು ಹತ್ತೋರು ಇರ್ತಾರಲ್ವ ಅವರನ್ನು ಮೇಲ್ಗಡೆ ಅಷ್ಟು ಈಸಿಯಾಗಿ ಹತ್ತದೇ ಇರೋ ಥರ ಅಲ್ಲಿ ನೀರು ಎಲ್ಲ ಹಾಕ್ಕೊಂಡು ಎಲ್ಲನೂ ಮೇಲ್ಗಡೆ ಒಬ್ಬರು ಇರ್ತಾರೆ. ಇಲ್ಲಿ ಬಂದ್ಬಿಟ್ಟು ಹಗ್ಗ ಹಿಡ್ಕೊಂಡು ಆ ಥರ ಎಲ್ಲ ಹತ್ತೋ ಥರ ಇರೋದಿಲ್ಲ. ಇವರು ಮೇಲ್ಗಡೆಗೆ ಹೋಗಿ ಕೂತ್ಕೋಬೇಕು ಅಂತ ಹೇಳ್ಬಿಟ್ಟು ಹಗ್ಗ ಹಿಡ್ಕೊಂಡು ಹೋಗ್ತಾ ಇರೋಂಥದ್ದು. ಕಾಂಪಿಟೇಷನ್ ಮಾಡೋವರು ಕಂಬನ ಮಾತ್ರ ಹಿಡ್ಕೊಂಡು ಹತ್ತುತ್ತಾರೆ. ತುಂಬಾ ಉದ್ದ ಇರುತ್ತೆ, ದಪ್ಪ ಇರುತ್ತೆ ಕಂಬ ಎಲ್ಲನೂ. ಅದನ್ನು ನೋಡಿ ಯಾರಿಂದ ಆಗುತ್ತೋ ಅವ್ರನ್ನ ಮೇಲ್ಗಡೆಗೆ ಕಳಿಸ್ತಾರೆ. ಅಲ್ಲಿ ಹಲಗೆ ಇದೆಯಲ್ಲ ಅಲ್ಲಿ ಹೋಗಿ ಕೂತ್ಕೋಬೇಕಾಗತ್ತೆ. ಅಲ್ಲಿ ನೀರು ಎಲ್ಲನೂ ಇಟ್ಟಿರ್ತಾರೆ. ಅಲ್ಲಿ ಕಂಬದ ಸುತ್ತಲೂ ನೀರು ಎಲ್ಲ ಬಿಡ್ತಾ ಇರಬೇಕು. ಯಾರೂ ಹತ್ತದೇ ಮೇಲ್ಗಡೆಗೆ ಅಷ್ಟು ಈಸಿಯಾಗಿ ಹತ್ತದೇ ಇರಲಿ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಎಲ್ಲನೂ ನನ್ನ ಮಗ ಮಾಡ್ಕೊಂಡು ಬಂದಿರೋವಂಥದ್ದು. ಹಗ್ಗ ಹಿಡ್ಕೊಂಡಾಗಲಿ ಕಂಬ ಹಿಡ್ಕೊಂಡಾಗಲಿ ಹತ್ತೋಕ್ಕೆ ಅಷ್ಟು ಈಸಿಯಾಗಿ ಆಗೋದಿಲ್ಲ. ಸ್ಟ್ರೆಂತು ಬೇಕಾಗಿರುತ್ತೆ, ಹಾಗೆ ಟೆಕ್ನಿಕಲ್ ಆಗೇನು ಯೋಚನೆ ಮಾಡಿ ಹತ್ತಬೇಕಾಗತ್ತೆ. ಇಲ್ಲಿ ಕಾಂಪಿಟೇಷನ್ ಮಾಡೋರು ಈ ಥರ ಹಗ್ಗ ಎಲ್ಲ ಹಿಡ್ಕೊಂಡು ಹತ್ತೋ ಆಗಿರೋದಿಲ್ಲ. ಅಲ್ಲಿ ಮೇಲ್ಗಡೆ ಹೋಗಿ ಕೂತ್ಕೊಳ್ಳೋರು ಆಗಿರೋದ್ರಿಂದ ಇವರು ಹಗ್ಗ ಹಿಡ್ಕೊಂಡು ಹತ್ತುತ್ತಾ ಇದ್ದಾರೆ. ಫೈನಲ್ ಆಗಿ ಇವರು 3ನೇವರು ಮೇಲ್ಗಡೆಗೆ ರೀಚ್ ಆಗಿದ್ದಾರೆ. ನೋಡಿ ಇವಾಗ ಆ ಹಲಗೆ ಮೇಲೆ ಕೂತ್ಕೊಂಡು ಅಲ್ಲಿಗೆ ನೀರು ಎಲ್ಲನೂ ಹಗ್ಗದ ಸಹಾಯದಿಂದ ಅಲ್ಲಿ ಮೇಲ್ಗಡೆಗೆ ಕೊಡ್ತಾರೆ. ಆ ನೀರಿನಲ್ಲಿ ಅವ್ರನ್ನ ಕಂಬನ ಹತ್ತದೇ ಇರೋ ಕಾಂಪಿಟೇಷನ್ ಮಾಡೋವ್ರನ್ನ ಕಂಬನ ಹತ್ತಿಸ್ದಿರ ಮಾಡಬೇಕಾಗತ್ತೆ. ಅದಕ್ಕೋಸ್ಕರನೇ ಅಲ್ಲಿ ಯಾರಾದರೂ ಒಬ್ಬರು ಇರಬೇಕು ಅಂತ ಹೇಳ್ಬಿಟ್ಟು ಒಬ್ಬರನ್ನ ಕಳಿಸ್ತಾರೆ. ಅದು ಬಂದ್ಬಿಟ್ಟು ತುಂಬಾ ಹೈಟ್ ಇರುತ್ತೆ, ಅಷ್ಟು ಈಸಿಯಾಗಿ ಯಾರೂ ಹತ್ತಕ್ಕಾಗೋದಿಲ್ಲ. ಈ ವಿಡಿಯೋ ಬಂದ್ಬಿಟ್ಟು ನನ್ನ ಮಗ ಮಾಡಿಕೊಂಡು ಬಂದಿದ್ದ. ಫುಲ್ಲು ಇನ್ನೊಂದು ಕಡೆ ಗಂಗಮ್ಮ ಪೂಜೆನೂ ಆಗ್ತಾ ಇರುತ್ತೆ, ಆ ಕಡೆ ಗಂಗಮ್ಮ ಮೈ ಮೇಲೆ ಬಂದು ಎಲ್ಲನೂ ಪೂಜೆ ಆಗ್ತಾ ಇರುತ್ತೆ. ಆ ಕಡೆ ನೋಡಬೇಕು ಅಂತ ಇಷ್ಟನೂ ಇರುತ್ತೆ. ಅದಕ್ಕೋಸ್ಕರ ಮಕ್ಕಳು ಇಲ್ಲಿ ಬಂದ್ಬಿಟ್ಟಿದ್ದಾರೆ. ನೋಡಿ ಇಲ್ಲಿ ಬಂದ್ಬಿಟ್ಟು ಅಮ್ಮನವ್ರಿಗೆ ಇದು ಕೊಟ್ಟಿರೋವಂಥದ್ದು ಅಲ್ಲಿ ಹೊಚ್ಚಿ ಇಟ್ಟಿದ್ದಾರೆ. ಇನ್ನು ಈ ಕಡೆ ಕಾಂಪಿಟೇಷನ್ಗೆ ಸ್ಟಾರ್ಟ್ ಆಗಿದ್ದಾರೆ. ನೋಡಿ ಈ ಥರ ಮೇಲ್ಗಡೆಗೆ ಹತ್ತಿ ಅಲ್ಲಿ ಆಲ್ರೆಡಿ ನೀರು ಎಲ್ಲನೂ ತೊಗೊಂಡು ಬಂದು ಇಟ್ಕೊಂಡಿದ್ದಾರೆ. ನೋಡಿ ಅಲ್ಲೂ ಮೇಲ್ಗಡೆನೂ ಪೂಜೆ ಎಲ್ಲನೂ ಮಾಡಿ ಯಾರಿಗೂ ಏನೂ ಆಗದಿರ ಪೂಜೆ ಎಲ್ಲನೂ ಮಾಡಿ ಇನ್ನು ಕಾಂಪಿಟೇಷನ್ ಸ್ಟಾರ್ಟ್ ಮಾಡೋವಂಥದ್ದು. ಆ ಕಡೆ ಕಾಂಪಿಟೇಷನ್ ಸ್ಟಾರ್ಟ್ ಆಗ್ತಾಯಿದೆ, ಈ ಕಡೆ ಗಂಗಮ್ಮ ಪೂಜೆ ಎಲ್ಲನೂ ಮುಗೀತಾ ಬಂದಿದೆ. ಇಲ್ಲಿ ಗಂಗಮ್ಮ ಪೂಜೆ ಮುಗೀತಾ ಇದ್ದಂಗೆ ಅಲ್ಲೇನೂ ಕಾಂಪಿಟೇಷನ್ ಸ್ಟಾರ್ಟ್ ಆಗೋವಂಥದ್ದು. ಗಂಗಮ್ಮ ಮೈ ಮೇಲೆಲ್ಲನೂ ಬಂದು ಹರಕೆ ಎಲ್ಲನೂ ತೀರಿಸ್ಕೊಂಡು ಭಕ್ತಾದಿಗಳಿಗೆಲ್ಲನೂ ಆಶೀರ್ವಾದ ಮಾಡಿ ಎಲ್ಲನೂ ಹೋಗ್ತಾರೆ. ಈ ಸರಿ ಅಂತೂ ಗಂಗಮ್ಮ ಮೈ ಮೇಲೆ ಬಂದಿರುತ್ತಲ್ವ, ಆವಾಗ ಅಮ್ಮನವರು ಕೈಯಲ್ಲಿ ಆರತಿ ಎಲ್ಲನೂ ಬೆಳಗಿ ನಮಗೆ ಎಲ್ಲರಿಗೂ ಭಕ್ತಾದಿಗಳಿಗೆಲ್ಲರೂ ಕೊಡ್ತಾ
ಇದ್ದರು. ಅದನ್ನಂತೂ ನೋಡಿ ನನಗೂ ಸಾಕ್ಷಾತ್ ಅಮ್ಮನವರೇ ಬಂದು ನಮಗೆ ಆರತಿ ಕೊಡ್ತಾ ಇದ್ದಾರೆ, ಆಶೀರ್ವಾದ ಮಾಡ್ತಾ ಇದ್ದಾರೆ ಅಂತ ಹೇಳಿ ಒಂಥರ ಮೈಯೆಲ್ಲ ಒಂಥರ ಜುಮ್ ಅಂತ ಅನ್ನಿಸ್ತು ನನಗಂತೂ. ಇನ್ನು ಈ ರಶಲ್ಲಿ ನಾವೊಂದು ಕಡೆ ಮಕ್ಕಳೊಂದು ಕಡೆ ಇದ್ದೋಗಿರ್ತಾರೆ. ನನ್ನ ಮಗನ ಹತ್ರ ಫೋನ್ ಇತ್ತು, ಇನ್ನು ಅಲ್ಲಿ ವಿಡಿಯೋನೂ ಮಾಡೋಂಗಿರ್ಲಿಲ್ವಲ್ಲ. ನಾನು ಅಷ್ಟೇ ತಟ್ಟೆ ಅಂದರೆ ದೀಪ ಎಲ್ಲನೂ ದೇವಸ್ಥಾನ ಒಳಗಡೆ ಹೋಗಿ ಬೆಳಗ್ಕೊಂಡು ಮತ್ತೆ ಇವಾಗ ಆಚೆಗೆ ಬಂದ್ವಿ. ಹಾಗೆ ನನ್ನ ಮಕ್ಕಳು ಬಂದರು. ಇಲ್ಲಿ ನಮ್ಮಮ್ಮ ನಮ್ಮ ಅಕ್ಕ ನಾನು ದೀಪದ ತಟ್ಟೆ ಎಲ್ಲನೂ ಆರತಿ ಬೆಳಗಿದ ತಟ್ಟೆ ಎಲ್ಲನೂ ತಗೊಂಡು ಹೋಗ್ತಾಯಿದ್ದೀವಿ. ನೋಡಿ ಇಲ್ಲಿ ಈ ಥರ ಜಾತ್ರೆ ಥರ ಎಲ್ಲನೂ ಅಂಗಡಿಗಳು ಎಲ್ಲನೂ ಇರುತ್ತೆ, ಚೆನ್ನಾಗಿರುತ್ತೆ ಎಲ್ಲನೂ. ಇನ್ನು ಅಲ್ಲಿಂದ ಮನೆಗೆ ಬಂದ್ವಿ. ಇನ್ನು ಮಕ್ಕಳು ಅವಾಗ ಬರ್ತಾ ಇದ್ದಾರೆ ನೋಡಿ. ಇನ್ನು ಬೆಳಗ್ಗೆಯಿಂದ ಆ ಕಡೆ ಈ ಕಡೆ ಎಲ್ಲ ಓಡಾಡಿ ಅಡುಗೆ ಕೆಲಸ ಅದು ಇದು ಅಂತ ಓಡಾಡಿ ಮತ್ತು ಅಲ್ಲಿ ದೀಪ ತಗೊಂಡೋಗಿ ಈ ಥರ ಎಲ್ಲನೂ ಸುಸ್ತಾಗ್ಬಿಟ್ಟಿರತ್ತೆ ಇಷ್ಟೊತ್ತಿಗೆಲ್ಲನೂ. ಎಲ್ಲನೂ ಅಂದರೆ ಆ ಹಿಂದಿಂದನೂ ಎಲ್ಲನೂ ಕೆಲಸ ಅದು ಇದು ಎಲ್ಲ ಈ ಥರ ಇರುತ್ತಲ್ವ, ಆ ಥರ ಇರುತ್ತೆ ಯಾವಾಗ್ಲೂ ಅಷ್ಟೇ. ಇನ್ನು ಇಲ್ಲಿ ಬಂದು ಕೂತ್ಕೊಂಡು ಇದ್ವಿ. ಇನ್ನು ಮಕ್ಕಳು ಅಷ್ಟೇ, ಅವರು ಕೂತ್ಕೊಂಡು ಹಾಗೆ ಮಾತಾಡ್ಕೊಂಡು ಹಾಗೆ ಇದ್ವಿ. ನೋಡಿ ನಮ್ಮ ಅಕ್ಕ ಬಂದಿದ್ರು ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು. ಇನ್ನೊಬ್ಬ ಅಕ್ಕ ಮಿಸ್ ಆಗಿದ್ದಾಳೆ, ಮಕ್ಕಳು ಬಂದಿದ್ದಾರೆ, ಅಕ್ಕ ಬಂದಿರಲಿಲ್ಲ, ಕೆಲಸ ಇದೆ ಅಂತ ಹೇಳ್ಬಿಟ್ಟು. ಇನ್ನು ನೋಡಿ ಇವರೆಲ್ಲನೂ ಕತ್ತಲಲ್ಲಿ ಕೂತ್ಕೊಂಡು ಏನೋ ಮಾಡ್ತಾ ಇದ್ದಾರೆ. ಅಲ್ಲಿ ದೇವಸ್ಥಾನದ ಹತ್ರ ಬಂದು ನಮ್ಮ ಅಪ್ಪನೂ ಹಾಗೆ ಇಲ್ಲೇ ಕೂತ್ಕೊಂಡು ಇದ್ದಾರೆ. ಇನ್ನು ಇಲ್ಲಿ ಬಂದ್ಬಿಟ್ಟು ನನ್ನ ಮಗನ್ನ ಫೋಟೋ ತೆಗಿಯೋ ಅಂತ ಹೇಳಿಬಿಟ್ಟು ಹೇಳಿದ್ರೆ ಅದಕ್ಕೆ ಅವನೇನೋ ಅಂದ ಅಂತ ಹೇಳ್ಬಿಟ್ಟು ನಾನು ಕೂತ್ಕೊಂಡಿದ್ದೀನಿ ಸುಮ್ಮನೆ. ಬಾ ಮಮ್ಮಿ ತೆಗಿತೀನಿ ಅಂತ ಹೇಳ್ಬಿಟ್ಟು ಫೋರ್ಸ್ ಮಾಡ್ತಾ ಇದ್ದ. ಹೋಗು ನೀನು ಆವಾಗಲೇ ತೆಗಿಬೇ ಅಂತ ಹೇಳಿದ್ರೆ ತೆಗಿಲಿಲ್ಲ, ಹಾಗೆ ಕೂತ್ಕೊಂಡಿದ್ದೆ. ಈ ಕಡೆ ನೋಡು ಆ ಕಡೆ ನೋಡಂದ್ರೆ ನಾನು ಇನ್ನು ಆ ಕಡೆಗೆ ಹೋಗ್ತಾ ಇದ್ದೆ. ಈ ಸ್ಯಾರಿ ಬಂದ್ಬಿಟ್ಟು ನನ್ನ ಮದುವೆ ಸೀರೆನೇ ಆಗಿರುತ್ತೆ. ಮದುವೆ ಸೀರೆ ನಾನು ಚೌಟ್ರಿಗೆ ಹೋಗುವಾಗ ಹಾಕೊಂಡಿದ್ದಂಥ ಸೀರೆ. ಇದು ಬಂದ್ಬಿಟ್ಟು ನಮ್ಮ ಮದುವೆ ಟೈಮಲ್ಲಿ ನಮ್ಮ ಅಕ್ಕ ಬಾವ ಅವರು ಕೊಟ್ಟಿದ್ದಂಥದ್ದು. ನೋಡಿ ನಮ್ಮ ಅಭಿ ಯಾವ ಥರ ಇದ್ದಾನೆ, ಹಾಗೆ ವಿಡಿಯೋ ಮಾಡ್ಕೊತಾ ಇದ್ದಾನೆ. ಹಾಗೆ ಕೂತ್ಕೊಂಡು ಸ್ವಲ್ಪ ಹೊತ್ತು ಹಾಗೆ ಹೀಗೆ ಮಾತು ಹೇಳ್ಕೊಂಡು. ಇನ್ನು ಬೆಳಗ್ಗೆ ಮಾಡಿರೋ ಅಡುಗೆ ಆ ಥರ ಎಲ್ಲನೂ ಇರುತ್ತೆ, ಸಾಂಬಾರು ಅದು ಇದು ಎಲ್ಲನೂ ಇನ್ನು ಕಾಯಿಸಿ ಅದನ್ನು ಎಲ್ಲನೂ ಕ್ಲೀನ್ ಮಾಡಿ ಎಲ್ಲನೂ ಮಾಡಬೇಕಾಗತ್ತೆ. ಇನ್ನು ಹಾಗೆ ಬಿಟ್ಟಿದ್ದೀವಿ ಅಂದ್ಕೊಳ್ಳಿ, ಹಾಗೆ ಹೋಗತ್ತೆ ಅಂತ. ಇನ್ನು ಇಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡಿ ಇನ್ನು ಹೋಗಿ ಅಡುಗೆ ಕೆಲಸ, ಊಟ ತಿನ್ನೋದು ಆ ಥರ ಎಲ್ಲನೂ ಮಾಡಬೇಕಾಗತ್ತೆ. ಇನ್ನು ಇಲ್ಲಿ ಕತ್ತಲಲ್ಲೇ ಎಲ್ಲನೂ ಕೂತ್ಕೊಂಡಿದ್ರೆ ಅಲ್ಲೇ ಹೋಗಿ ನನ್ನ ಮಗ ವಿಡಿಯೋ ಮಾಡಿದ್ದಾನೆ. ಅದೇ ಇರಲಿ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆನೂ ಶೇರ್ ಮಾಡಿದ್ದೀನಿ, ಇರಲಿ ಅಂತ ಹೇಳ್ಬಿಟ್ಟು ಮೆಮರಿಗೋಸ್ಕರ ಅಂತ. ನಾನು ನಮ್ಮ ಅಕ್ಕ ಮಾತ್ರ ಈ ಕಡೆ ಕೂತ್ಕೊಂಡಿದ್ದೀವಿ ಬೆಳಕಲ್ಲಿ. ಇನ್ನು ಹೋಗಿ ಡ್ರೆಸ್ ಎಲ್ಲನೂ ಚೇಂಜ್ ಮಾಡಿ ಮತ್ತೆ ಇದೆ ಅಮ್ಮನವ್ರನ್ನ ಮೆರವಣಿಗೆ ಎಲ್ಲನೂ ತಗೊಂಡು ಹೋಗ್ತಾರೆ. ಆವಾಗೂ ತುಂಬಾ ಚೆನ್ನಾಗಿರುತ್ತೆ. ಎಲ್ಲನೂ ಫೋಟೋ ಹಿಡಿತೀನಿ, ಬಾ ಮಮ್ಮಿ ಅಂತೇಳಿ ಫೋರ್ಸ್ ಮಾಡ್ತಾ ಇದ್ದ. ನಾನು ಹೋಗು ನಮ್ಮ ಬರಲ್ಲ ಅಂತ ಹಾಗೆ ಇದ್ದೆ. ಸ್ಯಾರಿ ಚೆನ್ನಾಗಿದೆಯಲ್ಲ, ರೇಷ್ಮೆ ಸೀರೆನೇ ಥರನೇ ಇದೆ ಇನ್ನೇನು 20 years ಬ್ಯಾಕ್ ಸ್ಯಾರಿನೇ ಅಂತಲೇ ಅನ್ಬೋದು. ಇನ್ನು ಅಲ್ಲಿಂದ ತಟ್ಟೆಯನ್ನು ತೊಗೊಂಬಂದು ಇಟ್ಟೆ. ಇನ್ನು ದೀಪ ತಗೊಂಡು ಹೋಗಿದ್ದಾಗ ಸರಿಯಾಗಿ ನೋಡೋಕ್ಕಾಗಿರ್ಲಿಲ್ವಲ್ಲ ಅಮ್ಮನವ್ರನ್ನ, ಅದಕ್ಕೆ ಇವಾಗ ನೋಡೋಕ್ಕೆ ಅಂತೇಳಿ ಬಂದಿದ್ದೀವಿ. ನೋಡಿ ಈ ಅಮ್ಮನವ್ರನ್ನೇ ಮೆರವಣಿಗೆ ತೆಗಿಯೋಕ್ಕೆ ಅಂತ ಹೇಳ್ಬಿಟ್ಟು ತಗೊಂಡು ಹೋಗೋದು, ಅದಕ್ಕೇ ಎಲ್ಲನೂ ರೆಡಿ ಮಾಡ್ತಾ ಇದ್ದಾರೆ. ಇನ್ನು ಇಲ್ಲಿ ದೇವಸ್ಥಾನದ ಒಳಗಡೆ ಅಮ್ಮನವರು ಯಾವ ಥರ ಇದ್ದಾರೆ ನೋಡಿ. ಅಮ್ಮನನ್ನಂತೂ ನೋಡೋಕ್ಕೆ 2 ಕಣ್ಣು ಸಾಲೋದಿಲ್ಲ, ಆ ಥರ ಇರ್ತಾರೆ. ಒಂಥರ ಭಯ ಭಕ್ತಿ ಆ ಥರ ಎಲ್ಲನೂ ಇರುತ್ತೆ. ಅಮ್ಮನವ್ರನ್ನ ನೋಡಿದ್ರೆ ಅಷ್ಟೊಂದು ಚೆನ್ನಾಗಿರ್ತಾರೆ ನಮ್ಮೂರ ಗಂಗಮ್ಮ ದೇವಿ. ನಿಮಗೂ ನೋಡ್ತಾ ಇರೋವರೆಗೆ ಏನಾದರೂ ಕಷ್ಟ ಆ ಥರ ಏನಾದರೂ ಇದ್ದರೆ ಎಲ್ಲನೂ ನಿವಾರಣೆ ಮಾಡಲಿ ಅಂತ ಹೇಳ್ಬಿಟ್ಟು ನಾನು ಬೇಡ್ಕೊತಾ ಇದ್ದೀನಿ ಅಮ್ಮನವ್ರ ಹತ್ರ. ನೀವು ಬೇಡ್ಕೊಳ್ಳಿ, ಎಲ್ಲರಿಗೂ ಒಳ್ಳೆಯದಾಗಲಿ. ನೋಡಿದ್ರಲ್ಲ ಆ ಥರ ಇತ್ತು. ಮತ್ತು ಇದೆಲ್ಲನೂ ಪೂಜೆ ಮಾಡಿದ್ದಿದ್ದು, ದೀಪ ತಗೊಂಡು ಬಂದಾಗ ಎಲ್ಲನೂ ಪೂಜೆ ಮಾಡಿದ್ದಿದ್ದು ಎಲ್ಲನೂ ಹಾಗೆ ಇಟ್ಟಿರ್ತಾರೆ. ನೋಡಿ ಫ್ರೆಂಡ್ಸ್, ಅಲ್ಲಿಂದ ಜಾತ್ರೆಗೋಸ್ಕರ ಬಂದು ನಮ್ಮ ನಾಯಿ ಹುಡುಕ್ಬೇಕಂತೆ ನಮ್ಮ ಅಮ್ಮ ಬಾದೆ. ನೋಡಿ ಫ್ರೆಂಡ್ಸ್,
ಜಾತ್ರೆಗೋಸ್ಕರ ಬಂದು ನಮ್ಮ ನಾಯಿ ಹುಡುಕ್ಬೇಕಂತೆ ನಮ್ಮ ಅಮ್ಮ ಬಾದೆ. ಇಲ್ಲಿ ಬಂದ್ಬಿಟ್ಟು ನನ್ನ ಮಗ ಹೇಳ್ತಾ ಇದ್ದಾನಲ್ವ, ನಮ್ಮ ಚಿನ್ನ ನಾನು ದೀಪದ ತಟ್ಟೆ ತೊಗೊಂಡು ಹೋಗ್ತಾ ಇದ್ದಾಗ ನಮ್ಮ ಜೊತೆ ಬಂತು, ಮತ್ತು ಪತ್ತೆ ಇಲ್ಲ ಫ್ರೆಂಡ್ಸ್ ಈ ಪಟಾಕಿ ಸೌಂಡು ಅದು ಇದು ಅಂತೇಳ್ಬಿಟ್ಟು ಎಲ್ಲಿದ್ದೋಯ್ತು ಏನೋ ಪಾಪ. ಹಾಗೆ ಹುಡುಕ್ತಾ ಇದ್ದೆ, ಅದೇ ನನ್ನ ಮಗ ಹೇಳ್ತಾ ಇದ್ದಾನೆ. ಹೋದ ಸಲಿನೂ ಹಾಗೆ ಮಾಡಿದೆ, ಈ ಸಲಿನೂ ಹಾಗೆ ಮಾಡಿದೆ ಫ್ರೆಂಡ್ಸ್. ನೋಡಿ, ಇನ್ನು ಇಲ್ಲಿ ಬಂದ್ಬಿಟ್ಟು ಜಾತ್ರೆಗೆ ಅಂತ ಹೇಳ್ಬಿಟ್ಟು ನೋಡಿ ಅಂಗಡಿಗಳೆಲ್ಲನೂ ಈ ಥರ ಬಂದಿದ್ದವು. ಬಲೂನ್ಸ್ ಎಲ್ಲನೂ ಈ ಥರ ನೋಡ್ತಾ ಇದ್ವಿ. ನಾವು ಚಿಕ್ಕವರಿದ್ದಾಗ ಬಲೂನ್ಗೆ ಒಂದು ಎಲೆಸ್ಟಿಕ್ ಥರ ದಾರದ ಥರ ಕಟ್ಬಿಟ್ಟು ಅದನ್ನು ಹೊಡ್ಕೊಂಡಿರೋ ಥರ ಬರ್ತಾ ಇದ್ದಿದ್ದು ಬಲೂನು. ಇವಾಗ ಈ ಥರ ಬಂದಿದೆ. ಇದು ಒಂದು ಬಂದ್ಬಿಟ್ಟು 100 ರೂಪೀಸ್ ಅಂತೆ. ನನ್ನ ಮಗ ಮತ್ತು ನಮ್ಮ ಅಕ್ಕನ ಮಕ್ಕಳನ್ನ ಕೇಳಿದೆ, ತಗೊಳ್ರು ಬೇಕೇನು ಅಂತ ಹೇಳ್ಬಿಟ್ಟು, ಬೇಡ ಮಮ್ಮಿ ನಾವೇನು ಚಿಕ್ಕ ಹುಡುಗರ, ನಿನ್ಗೆ ಬೇಕಾದರೆ ತಗೋ, ನನಗೆ ಬೇಡ ಮಮ್ಮಿ ಅಂತ ಹೇಳಿದರು. ಸರಿ ಅಂತ ಹೇಳ್ಬಿಟ್ಟು ಬೇಕಾದರೆ ತಗೊಳ್ರೋ, ಇನ್ನೇನು ತಗೊಳ್ಳಿಲ್ಲ ಅಂತ ಹೇಳಿದ್ರೆ ಬೇಡ ಅಂತಂದರು. ಇನ್ನೇನು ಚಿಕ್ಕ ಮಕ್ಕಳು ಅಲ್ವಲ್ಲ, ಅವರೂ ದೊಡ್ಡವರಾಗೋಗಿದ್ದಾರೆ, ಇವನ್ನೆಲ್ಲನೂ ಇದು ಮಾಡ್ತಾರೆ. ಸರಿ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಎಲ್ಲನೂ ನನಗೆ ಹೇಳ್ತಾಯಿದ್ರು, ಕಳ್ಸಿದ ಚಂಪ್ ತಗೋ ಒಂದು ಅಂತ ಹೇಳ್ಬಿಟ್ಟು. ಒಂದು ಇದೆಯಲ್ಲ ಏನಕ್ಕೆ ಬಿಡಮ್ಮ ಅಂತ ಹೇಳ್ಬಿಟ್ಟು ಸುಮ್ಮನೆ ಹಾಗೆ ನೋಡ್ಕೊತ ಬಂದ್ವಿ. ಇನ್ನು ನಾವು ದೇವಸ್ಥಾನಕ್ಕೆ ಹೋದಾಗ ರೆಡಿ ಮಾಡ್ತಾಯಿದ್ರಲ್ಲ ಉತ್ಸವಗೆ ತೊಗೊಂಡೋಗೋಕ್ಕೆ ಅಂತ ಹೇಳ್ಬಿಟ್ಟು, ಮೆರವಣಿಗೆಗೆ ಅಂತ ಹೇಳ್ಬಿಟ್ಟು, ಇಲ್ಲಿ ಅಮ್ಮನವ್ರನ್ನ ನಾವು ಜಾತ್ರೆ ಎಲ್ಲನೂ ನೋಡಿಕೊಂಡು ಇದು ಮಾಡಿಕೊಂಡು ಬರೋಷ್ಟೊಳಗೆ ಅಮ್ಮನವ್ರನ್ನೂ ಮೆರವಣಿಗೆಗೆ ಕರ್ಕೊಂಡು ಬಂದಿದ್ದರು. ಈ ಥರ ಮೆರವಣಿಗೆ ಮಾಡಿದಾಗ ಅಮ್ಮನವರು ಡ್ಯಾನ್ಸ್ ಆಡ್ತಾರೆ ಅಲ್ವಾ, ಈ ಥರ ಎಲ್ಲನೂ ಆಡೋದು ಎಲ್ಲನೂ ಅಮ್ಮನವರೇ ಎಲ್ಲಿಗೆ ಬೇಕೋ ಅಲ್ಲಿಗೆಲ್ಲ ಎಳ್ಕೊಂಡು ಹೋಗೋದು ಆ ಥರ ಎಲ್ಲನೂ ಮಾಡ್ತಾ ಇರ್ತಾರೆ. ಅದಂತೂ ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರನೇ ಬಂದೆ, ನಿಮಗೂ ತೋರಿಸೋಣ ಅಂತ ಹೇಳ್ಬಿಟ್ಟು. ನಮ್ಮೂರಲ್ಲಿ ಶಿವನ ದೇವಸ್ಥಾನ ಇದೆಯಲ್ಲ, ಅದ್ರ ಮುಂದ್ಗಡೆನೇ ಪಲ್ಲಕ್ಕಿ ಎಲ್ಲನೂ ರೆಡಿ ಮಾಡೋದು ಎಲ್ಲನೂ, ಅಲ್ಲೇ ಡ್ಯಾನ್ಸೂ ಮಾಡ್ತಾ ಇರೋಂಥದ್ದು. ಇನ್ನು ನಮ್ಮ ಅಕ್ಕ ಅವರು ನಮ್ಮಮ್ಮ ಎಲ್ಲನೂ ಇನ್ನು ಬೆಳಗ್ಗೆಯಿಂದ ಕೆಲಸ ಅದೊಂದು ಇದೊಂದು ಎಲ್ಲನೂ ಮಾಡಿ ಸುಸ್ತಾಗ್ಬಿಟ್ಟಿರತ್ತೆ. ಅವರು ಮಲ್ಕೊಂಬಿಟ್ರು. ನಾನು ಈ ಥರ ವಿಡಿಯೋ ಮಾಡ್ಕೊಬೇಕು ಅಂತ ಹೇಳಿಬಿಟ್ಟೆ ಅರ್ಧ ಬಂದೆ. ಇಲ್ಲಿ ಬಂದ್ಬಿಟ್ಟು ಇನ್ನು ಪಲ್ಲಕ್ಕಿಯಲ್ಲಿ ಕೂರಿಸ್ತಾರೆ. ಅಲ್ಲಿವರೆಗೂ ಇಲ್ಲಿ ಡ್ಯಾನ್ಸು ಡ್ರಮ್ಸು ಅದು ಇದು ಎಲ್ಲನೂ ಇರುತ್ತೆ. ಇನ್ನು ಇಲ್ಲಿ ಬಂದ್ಬಿಟ್ಟು ಅಮ್ಮನವ್ರನ್ನ ಕೈಯಲ್ಲೇ ಹಿಡ್ಕೊಂಡು ಗಂಗಮ್ಮ ಗುಡಿಯಿಂದ ಅಮ್ಮನವರ ಗುಡಿಯಿಂದ ಇಲ್ಲಿ ಇನ್ನೊಂದು ಗುಡಿ ಇದೆ. ಅಂದರೆ ಇವಾಗ ಇರೋವಂಥದ್ದು ಅತ್ತೆ ಮನೆ, ಇವಾಗ ಬಂದಿರೋವಂಥದ್ದು ತವ್ರ ಮನೆ ಅಂತ ಹೇಳ್ತಾರೆ. ಅಲ್ಲಿ ಬಂದು ಪೂಜೆ ಮಾಡಿಕೊಂಡು ಮತ್ತು ಬಂಡಿ ಮೇಲೆ ಇಟ್ಟು ಪಲ್ಲಕ್ಕಿ ಮೇಲೆ ಇಟ್ಟು ಮತ್ತು ಊರೆಲ್ಲನೂ ಮೆರವಣಿಗೆ ಮಾಡುವಂಥದ್ದು. ಇವಾಗ ಎಲ್ಲನೂ ಪಲ್ಲಕ್ಕಿಗೆ ಎಲ್ಲನೂ ರೆಡಿ ಮಾಡ್ತಾಯಿದ್ದಾರೆ. ಒಂದು ಕಡೆ ಪಲ್ಲಕ್ಕಿ ಎಲ್ಲನೂ ರೆಡಿ ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆ ಎಲ್ಲನೂ ಡ್ರಮ್ಸ್ ಸೌಂಡಿಗೆ ಎಲ್ಲನೂ ಆಟ ಆಡ್ತಾ ಡ್ಯಾನ್ಸ್ ಮಾಡೋರು ಮಾಡ್ತಾ ಇದ್ದಾರೆ.
ನೋಡ್ತಾ ಇದ್ದೀರಲ್ಲ, ಪಲ್ಲಕ್ಕಿ ಮೇಲೆ ಎಲ್ಲನೂ ಕೂರಿಸಿ ಎಲ್ಲನೂ ಅಮ್ಮನವ್ರನ್ನ ಅಲಂಕಾರ ಮಾಡ್ತಾ ಇದ್ದಾರೆ. ಇನ್ನು ನಾವು ಅಲ್ಲಿ ನಿನ್ನೇನು ಲಾಸ್ಟ್ವರೆಗೂ ಏನೂ ಇರಲಿಲ್ಲ. ಇನ್ನು ಸ್ವಲ್ಪ ಬೆಳಗ್ಗೆಯಿಂದ ಕೆಲಸ ಅದು ಇದು ಅಂತ ಹೇಳ್ಬಿಟ್ಟು ಮೈಕೈ ಎಲ್ಲನೂ ನೋವೆಲ್ಲನೂ ಇರುತ್ತೆ. ನಾನು ಬಟ್ಟೆ ಸ್ಟಿಚಿಂಗು, ನೈಟೆಲ್ಲ ನಿದ್ದೆ ಮಾಡಲಿಲ್ಲ, ಆ ಥರ ಎಲ್ಲ ಇದ್ದಿದ್ದರಿಂದ ಸರಿ ಹೇಗೂ ಅಮ್ಮನವ್ರನ್ನ ನೋಡಿಕೊಂಡು ಇನ್ನು ಬನ್ನಿ ಹೋಗೋಣ ಅಂತೇಳಿ ಮನೆಗೆ ಬಂದುಬಿಟ್ವಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿರುತ್ತೆ ನಮ್ಮೂರ ಗಂಗಮ್ಮ ದೇವಿ ಹಬ್ಬ ಆಗಿರುತ್ತೆ. ಜಾತ್ರೆ ಹಬ್ಬ ಎಲ್ಲನೂ ಹೇಳ್ಬೋದು, ಇದಾಗಿರುತ್ತೆ. ಐ ಹೋಪ್ ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದೆ, ನಮ್ಮ ಗಂಗಮ್ಮ ಜಾತ್ರೆ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಹೇಗಿದೆ ಏನು ಅಂತ ಹೇಳ್ಬಿಟ್ಟು. ಈ ಹಿಂದಿನ ವಿಡಿಯೋದಲ್ಲೇನೂ ಅಷ್ಟೇ ನಾನು ಹಬ್ಬದ ಪ್ರಿಪ್ರೇಷನ್ ಎಲ್ಲನೂ ಮಾಡಿದ್ದೆ, ಅಡುಗೆ ಎಲ್ಲನೂ ಮಾಡಿದ್ದೆ, ಅದನ್ನೆಲ್ಲನೂ ಹಾಕಿದ್ದೀನಿ, ಹೋಗಿ ನೋಡ್ಕೊಂಬನ್ನಿ. ನನ್ನ ಸೀರೆ ಎಲ್ಲನೂ ಈ ಥರ ಇದೆ. ನನ್ನ ಸೀರೆ ಯಾವ ಥರ ಇದೆ ಕಾಮೆಂಟ್ ಮಾಡಿ.